ಹಾವು ಹುಪ್ಪಳಿ ಎಲ್ಲ ಅದ್ರೊಳಗೆ ಸೇರ್ಕೊಂಡು ಬರ್ತಿದ್ವು. ಫಸ್ಟಿಗೆಲ್ಲ ಬೆಂಕಿ ಹತ್ಲಿಲ್ಲ ಅಂದ್ರೆ ಉಬ್ಬಿ ಅದು ಹೊಗಿ ಎಲ್ಲ ತಗೊಂಡು ಆರೋಗ್ಯನೂ ಹಾಳಾಕಿತ್ತು. ಈಗ ಉಜ್ವಲ ಯೋಜನೆ ಬಂದಾಗಿಂತ್ರ ಬೇಗ ಬೇಗ ಅಡಿಗೆನೂ ಮಾಡ್ಬೋದು, ಅಡಿಗೆ ಮಾಡಿ ಕೆಲ್ಸಕ್ಕೂ ಹೋಗ್ಬೋದು. ಎಲ್ಲ ಚಲೋ ಕೇಂದ್ರ ಸರ್ಕಾರದಿಂದ ಚಲೋ ಯೋಜನೆ ಬಂದೈತಿ. ಮಳೆಗಾಲದ ಸಮಸ್ಯೆ ಆಗೋದು, ಇಲ್ಲಾಂದ್ರೆ ಅತಿವೃಷ್ಟಿ ಆಗೋದು, ಅನಾವೃಷ್ಟಿ ಆಗೋದು. ಇನ್ಶೂರೆನ್ಸ್ ಕಟ್ಟಾಗಿಂದ ರೈತರ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೈತಿ. ಅದರಿಂದನೇ ಎಲ್ಲರಿಗೂ ಹೆಲ್ಪ್ ಆಗೈತಿ. ಅದರಿಂದ ನಾವು ಎಲ್ಲ ರೈತರಿಗೆ ಕಟ್ಟಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಹತ್ತು ಎಲ್ಲರಿಗೂ ಹೇಳ್ತೇವೆ. ನಮ್ಗೆ ಇದಾದಷ್ಟು ಸಾಧ್ಯ ಮಟ್ಟಿಗೆ ಎಲ್ಲರಿಗೂ ಹೇಳಿರ್ತೇವೆ, ತಿಳಿಸಿರ್ತೇವೆ, ಕಟ್ಟಿರ್ತೇವೆ. ಆಮೇಲೆ ಅನಿವಾರ್ಯ ಮಾಡ್ಸಕ್ಕೆ ನಾವಾಗಿ ಅಡ್ಡಾಡಿ ಎಲ್ಲ ಕಡೆಯಿಂದ ಮಾಡ್ತಿರ್ತೇವೆ. ಅದೆಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ನಮ್ಮ ಪಕ್ಕದ ಬ್ಯಾಂಕಿನಲ್ಲಿ ನಾವು ಮುದ್ರಾ ಯೋಜನೆ ಒಳಗೆ ಸಾಲ ಪಡೆದಿದ್ದೀವಿ. ಅದೇ ರೀತಿಯಾಗಿ ನಾವು ಕೇಂದ್ರದಿಂದ ಇನ್ಶೂರೆನ್ಸ್ ಕಂಪ್ನಿಯವರು ಇನ್ಶೂರೆನ್ಸ್ ಕಟ್ಟಿರಿ ಅಂತಂದು ಮಾಹಿತಿ ಕೊಟ್ಟಿದಾಗ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಇನ್ಶೂರೆನ್ಸ್ ಕಟ್ಟಿದಾಗ ನಮ್ಗೆ ಇನ್ಶೂರೆನ್ಸು ಕ್ಲೇಮ್ ಆಗಿದ್ದಾವೆ, ಪರಿಹಾರನೂ ಬಂದಿದೆ. 45ನೇ ಕ್ಯಾಂಪ್ ಇದು ಜನ ಸುರಕ್ಷಾ ಅಭಿಯಾನ ಅಂತೇಳಿ. 20 ರೂಪಾಯಿದು ಹಾಗೂ 436 ರೂಪಾಯಿದು 18ರಿಂದ 70 ವರ್ಷ ಹಾಗೆ 18ರಿಂದ 50 ವರ್ಷ ಈ ಇನ್ಶೂರೆನ್ಸ್ ಅನ್ನು ಮಾಡಿಸ್ತಾ ಇದ್ದೀವಿ ಎಲ್ಲ ಜನಗಳಿಗೆ. ಇಲ್ಲಿ ಆನಗಲ್ ಬ್ಲಾಕ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ನಾವು ಜನ ಸುರಕ್ಷಾ ಅಭಿಯಾನ ಅಂತೇಳಿ ಅದ್ರೊಳಗೆ ಒಳಪಟ್ಟು ಎಲ್ಲರಿಗೂ ನಾವು ಇನ್ಶೂರೆನ್ಸ್ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಪಾರ್ಟಿಯವರು ಯಾರ್ಯಾರು ತೀರ್ಕೊಂಡ್ರೆ 20 ರೂಪಾಯಿದು ಹಾಗೂ 430 ರೂಪಾಯಿ ನಾಮಿನಿ ಏನಾರು ಇದ್ರೆ ಬ್ಯಾಂಕ್ ವತಿಯಿಂದ ಮಾಡಿಸ್ಕೊಡ್ತೀವಿ. ಈಗ ನಮ್ಗೆ ಯಾರ್ಯಾರ್ದೋ ನಂಬರ್ಲೆ ನಮ್ಮ ವಾಟ್ಸಪ್ ನಂಬರ್ಗೆ ಏನಿರ್ತೈತಿ ಅದು OTP ಆಗಲಿ ಆದ ಫಲಾನುಭವಿ ಹಣದಿಂದ ನಾವು ಪೂರಕ ಆರೈಕೆ ಎಲ್ಲಾನು ನಟ್ಟಿದೆ. ಅಂಗನವಾಡಿಗಳಲ್ಲಿ ಅದಕ್ಕಾಗಿಯೇ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಅಂತ ಪೌಷ್ಟಿಕ ಆಹಾರದ ಕಿಟ್ಗಳನ್ನ ಕೊಡ್ತಿದ್ರು. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನಮ್ಗೆಲ್ಲ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಅತ್ಯುತ್ತಮವಾದ ಯೋಜನೆಗಳನ್ನ ತಗೊಂಡಾದ್ಮೇಲೆ ನಮ್ಮ ಆರ್ಥಿಕ ಸ್ವಲ್ಪ ಉತ್ಪತ್ತಿ ಆಯಿತು. ಆ ನಂತರ ನಮ್ಮ ಮನೇಲಿ ಉಜ್ವಲ ಭವಿಷ್ಯ ಅಂತ ಹೇಳಿ ಸಿಲಿಂಡರ್ ಗ್ಯಾಸ್ ಅನ್ನು ಕಲೆಕ್ಷನ್ ತಗೊಂಡ್ವಿ. ಆ ನಂತರ PM ಕಿಸಾನ್ ಒಳಗಡೆಗೆ ಸರ್ಕಾರದಿಂದ ಬರೋಂಥ 2000 ರೂಪಾಯಿ ನಮಗೆ ಪ್ರತಿ ವರ್ಷನೂ ನಮ್ಮಲ್ಲಿ ಬರ್ತಾ ಇದೆ. ಆದ್ರಿಂದ ನಮ್ಮಲ್ಲಿ ಆರ್ಥಿಕ ಹೊರೆಯನ್ನು ಸ್ವಲ್ಪ ಕಮ್ಮಿ ಆಗಿದೆ.